ಕಾಳಗಿ ತಾಲೂಕಿನ ಪಟ್ಟಣ ಪಂಚಾಯಿತಿ ಆವರಣದಲ್ಲಿಂದು ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತ್ಯುತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾಳಗಿ ತಾಲೂಕಿನ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತ್ಯುತ್ಸವದ ಅಂಗವಾಗಿ ಬಾಬೂಜಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಜಯಂತ್ಯುತ್ಸವ ಆಚರಣೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸೂರ್ಯಕಾಂತ ಕಟ್ಟಿಮನಿ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದರು. ದಿವ್ಯ ಶಕ್ತಿಗಳಾಗಿ ಇವತ್ತು ನಮ್ಮ ಆಧುನಿಕ ಭಾರತದ ಒಂದು ನವೀಕರಣಕ್ಕಾಗಿ ಉತ್ತಮವಾಗಿರ್ತಕ್ಕಂಥ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿರುವವರಲ್ಲಿ ಡಾಕ್ಟರ್ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದಿಯಾಗಿ ಜೊತೆಗೇ ನಮ್ಮ ಬಾಬು ಜಗಜೀವನ್ ರಾಮ್ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಬುದ್ಧ ಬಸವ ಅಂಬೇಡ್ಕರ್ ಅವರ ಹಾಕಿದ ಮಾರ್ಗದಲ್ಲಿ ಇವರು ಒಬ್ಬರು ಕೂಡ ಆ ಪರಿಪಾಲನೆಯನ್ನು ಅರ್ಥಪೂರ್ಣವಾಗಿ ನಡೆಸಿಕೊಂಡು ಬಂದಿರೋದಲ್ಲಿ ಅಗ್ರಗಣ್ಯ ವ್ಯಕ್ತಿ ಬಾಬು ಜಗಜೀವನ್ ರಾಮ್ ಅವರಂತ ನಾವು ಎಲ್ಲ ಹೆಮ್ಮೆಯಿಂದ ಹೇಳ್ಬೋದು. ಇವತ್ತು 118ನೇ ಜಯಂತ್ಯೋತ್ಸವ ನಿಮಿತ್ತವಾಗಿ ನಮ್ಮ ತಾಲೂಕಿನ ಪರವಾಗಿ ನಮ್ಮ ಮುಖ್ಯಾಧಿಕಾರಿಯಾಗಿರ್ತಕ್ಕಂಥ ಪಂಕಜ ಮೇಡಮ್ ಅವರು ಅರ್ಥಪೂರ್ಣವಾಗಿ ಇವತ್ತು ನಮ್ಮ ನಗರದ ಘಟಕದ ವತಿಯಿಂದ ಕಾಳಗಿ ಪಟ್ಟಣದ ಸಮಸ್ತ ನಾಗರಿಕರ ಪರವಾಗಿ ಮೇಡಮ್ ಅವರು ಅರ್ಥಪೂರ್ಣವಾಗಿ ಆಚರಣೆ ಮಾಡುವುದು ನಮ್ಮೆಲ್ಲರಿಗೂ ಸಂತೋಷ ತರ್ತಾ ಇದೆ. ಹೀಗಾಗಿ ಇವತ್ತು ಬಾಬು ಜಗಜೀವನ್ ರಾಮ್ ಅವರು ನಮ್ಮ ಭವ್ಯ ಭಾರತದ ನಿರ್ಮಾತೃ ಅಂತ ನಾವು ಹೇಳ್ಬೋದು. ಯಾಕಂತಂದರೆ ಅವರ ಸುದೀರ್ಘವಾಗಿರ್ತಕ್ಕಂಥ 30 ವರ್ಷಗಳ ಆಡಳಿತದಲ್ಲಿ ಕೇಂದ್ರ ಮಂತ್ರಿಗಳಾಗಿ ಅತಿ ಸುದೀರ್ಘವಾಗಿ 30 ವರ್ಷಗಳ ಕಾಲ ಕೇಂದ್ರ ಕ್ಯಾಬಿನೆಟ್ ಮಂತ್ರಿಯಾಗಿ ಇವತ್ತು ಭಾರತದ ಅರ್ಥವ್ಯವಸ್ಥೆ ಆಗಲಿ, ಆರ್ಥಿಕ ವ್ಯವಸ್ಥೆ ಆಗಲಿ, ಸಾಮಾಜಿಕ ಸಮತೋಲನ ಆಗಲಿ, ಅಸ್ಪೃಶ್ಯತೆ ಆಗಲಿ, ಸಾಮಾಜಿಕವಾಗಿರ್ತಕ್ಕಂಥ ಪಡ್ಡಭದ್ರಿಗ ವ್ಯಕ್ತಿಗಳನ್ನು ಯಾವ ರೀತಿಯಾಗಿ ಒಂದು ಭಾರತ ದೇಶವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಪೂರ್ವಯೋಜಿತವನ್ನು ಅವರು ಹಾಕಿಕೊಟ್ಟಿದ್ದರು. ಹೀಗಾಗಿ ನಮ್ಮ ದೇಶವನ್ನು ಸ್ವತಂತ್ರವಾಗಿ ಗೊಳಿಸುವುದರಲ್ಲಿ ಬಾಬೂಜಿಯವರ ಪಾತ್ರ ಪ್ರಮುಖವಾಗಿರ್ತದೆ. ಹೀಗಾಗಿ ಅವರು 1971ರ ಸುಮಾರಿನಲ್ಲಿ ನಮ್ಮ ಪಾಕಿಸ್ತಾನ ಮತ್ತು ಭಾರತ ದೇಶದ ನಡುವಿನ ಆಗಿರ್ತಕ್ಕಂಥ ಯುದ್ಧವನ್ನು ಸಮರ್ಥವಾಗಿ ಪೂರೈಸಿದರು. ಅಂಥ ಸಮಯದಲ್ಲಿ ಅವರು ಈ ಒಂದು ದೇಶದ ರಕ್ಷಣಾ ಮಂತ್ರಿಯಾಗಿ ಆ ಕೆಲಸವನ್ನು ಅರ್ಥಪೂರ್ಣವಾಗಿ ಅವರು ಒದಗಿಸಿಕೊಟ್ಟು ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತರಿಸುವುದರಲ್ಲಿ ಅಗ್ರಗಣ್ಯ ವ್ಯಕ್ತಿಗಳಾಗಿದ್ದಾರೆ. ಅಂಥ ಮಹಾನ್ ವ್ಯಕ್ತಿಗಳನ್ನು ನಾವೆಲ್ಲರೂ ಸ್ಮರಿಸಿ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವೆಲ್ಲರೂ ಅವರ ಅನುಯಾಯಿಗಳಾಗಿ ಅವರ ಅರ್ಥಪೂರ್ಣವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ಸಮಾಜದಲ್ಲಿ ಪಸರಿಸುವ ಮೂಲಕ ಅವರ ಜಯಂತಿಗೆ ಅರ್ಥ ಬರ್ತದೆ ಅನ್ನುವಂಥ ಮಾತನ್ನು ಹೇಳುತ್ತಾ, ಜೊತೆಗೇ ಅವರು ಈ ಭಾರತ ದೇಶದಲ್ಲಿ 1972 ಅಥವಾ 74ರಲ್ಲಿ ನಮ್ಮ ಹಿರಿಯರು ಹೇಳ್ತಾರೆ, ಬರಗಾಲ ಬಿದ್ದಿತ್ತು ಭಯಂಕರವಾಗಿರ್ತಕ್ಕಂಥ. ಕಳೆದ 2019ರಲ್ಲಿ ಎರಡು ವರ್ಷ ಕಾಲ ಯಾವ ರೀತಿ ಕೊರೋನಾದಂಥ ಭಯಂಕರವಾಗಿರ್ತಕ್ಕಂಥ ಮಾರ್ಮಿಕ ರೋಗಗಳು ನಮ್ಮ ದೇಶಕ್ಕೆ ತುತ್ತಾಯಿತು, ಅದಕ್ಕಿಂತ ಭಯಂಕರವಾಗಿರ್ತಕ್ಕಂಥ ವಾತಾವರಣವನ್ನು 72 ಮತ್ತು 74ರಲ್ಲಿ ಬರಗಾಲ ವ್ಯವಸ್ಥೆಯಲ್ಲಿ ಇದ್ದಾಗ ಭಾರತ ದೇಶದಲ್ಲಿ ಒಂದು ಆಹಾರದ ಹಾಹಾಕಾರವನ್ನು ಮೊಳಗಿತ್ತು. ಹೀಗಾಗಿ ಈ ದೇಶದ ರೈತ, ಅನ್ನ ಕೊಡುವಂಥ ರೈತ ಈ ದೇಶಕ್ಕೆ ಪ್ರಮುಖ ವ್ಯಕ್ತಿ ಅನ್ನುವಂಥ ವಿಚಾರವನ್ನು ಮಾಡಿ ನಮ್ಮ ದೇಶ ಏನಾದರೂ ಈ ರೈತರ ಒಂದು ಆಶಯದಂತೆ ನಡಿಬೇಕು, ಹಸಿರು ಕ್ರಾಂತಿಯನ್ನು ಮಾಡಬೇಕು, ಈ ಒಂದು ಕೃಷಿ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು ಅನ್ನುವಂಥ ಮುಖ್ಯ ಉದ್ದೇಶದಿಂದ ನಮ್ಮ ಇಡೀ ಭಾರತ ದೇಶದಲ್ಲಿ ಕೃಷಿಯ ಕ್ರಾಂತಿಯನ್ನು ಮಾಡುವುದರ ಮೂಲಕ ಒಂದು ವಿಶೇಷವಾಗಿ ಇರ್ತಕ್ಕಂಥ ಆವಿಷ್ಕಾರವನ್ನು ನೀಡಿ ಅವರು ಹಸಿರು ಕ್ರಾಂತಿಯಾಗಿ ಆಹಾರ ಭದ್ರತೆಯನ್ನು ನೀಗಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ನ ಮುಖ್ಯ ಕಾರ್ಯಾಧಿಕಾರಿ ಪಂಕಜ, ಪರಮೇಶ್ವರ್ ಮಡಿವಾಳ್, ಮಂಜುನಾಥ್ ಹೆಬ್ಬಾಳ್, ರಾಜೇಂದ್ರ ಬಾಬು ಹಿರಾಪುರ್, ಬಲರಾಮ್ ವಲ್ಲಾಪುರೆ, ಸಂತೋಷ್ ನರ್ನಾಳ್, ಮಲ್ಲಿಕಾರ್ಜುನ ಡೊನ್ನೂರ್, ಪರಮೇಶ್ವರ ಕಟ್ಟಿಮನಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ.
ಮೊಬೈಲ್ ನಂಬರ್ 9066906614 ಅಥವಾ 8472360239.